ಸ್ಕಿನ್ ನಾವು ಎರಡು ರೀತಿಯಿಂದ ಚೆನ್ನಾಗಿ ಇಟ್ಕೊಳ್ಬಹುದು. ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇರಬಹುದು, ಇಂಟರ್ನಲಿ ಬೈ ಗುಡ್ ಫುಡ್ ಅಂಡ್ ಗುಡ್ ಡಯಟ್ರಿ ಹ್ಯಾಬಿಟ್ಸ್. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಆಯಿಲ್ ಮಸಾಜ್. ಇದನ್ನ ಬಳಸುವುದರಿಂದ ಇದೆಲ್ಲ ನಮ್ಮ ಸ್ಕಿನ್ ಗೆ ಒಳ್ಳೆಯ ಡಿಟಾಕ್ಸ್ ಆಗ್ತದೆ, ಜೊತೆಗೆ ಇದನ್ನ ನಮ್ಮ ಸ್ಕಿನ್ ಅನ್ನು ಚೆನ್ನಾಗಿ ಇಟ್ಕೊಳ್ತದೆ. ನಮಸ್ಕಾರ, ನಾನು ಡಾಕ್ಟರ್ ಲಲಿತ್, ಬೆಂಗಳೂರಿನ ಸಂಪ್ರದ ಆಸ್ಪತ್ರೆಯಲ್ಲಿ ಆಯುರ್ವೇದ ತಜ್ಞರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾವು ಸಿಂಪಲ್ ಆಗಿ ನಮ್ಮ ಆಯುರ್ವೇದ ಮುಖಾಂತರ ಹೇಗೆ ನಮ್ಮ ಸ್ಕಿನ್ ಅನ್ನು ನಾವು ಹೆಲ್ತಿಯಾಗಿ ಇಟ್ಕೊಳ್ಬಹುದು, ಹೇಗೆ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಅನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬಹುದು ಅಂತ ಡಿಸ್ಕಸ್ ಮಾಡೋಣ. ಸೊ ಬೇಸಿಕಲಿ ಸ್ಕಿನ್ನು ನಾವು ಎರಡು ರೀತಿಯಿಂದ ಚೆನ್ನಾಗಿ ಇಟ್ಕೊಳ್ಬಹುದು. ಒಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇರಬಹುದು, ಎರಡನೇದು ಇಂಟರ್ನಲಿ ಬೈ ಗುಡ್ ಫುಡ್ ಅಂಡ್ ಗುಡ್ ಡಯಟ್ರಿ ಹ್ಯಾಬಿಟ್ಸ್. ಇದರಿಂದ ನಾವು ನಮ್ಮ ಸ್ಕಿನ್ ಅನ್ನು ನಾವು ಡಿಟಾಕ್ಸ್ ಮಾಡ್ಕೊಳ್ಬಹುದು, ಅಥವಾ ಹೆಲ್ತಿ ಸ್ಕಿನ್ ಅನ್ನು ಕಾಪಾಡಬಹುದು, ಅಥವಾ ನಾವು ಸ್ಕಿನ್ ಕಾಂಪ್ಲೆಕ್ಷನ್ ಅನ್ನು ಚೆನ್ನಾಗಿ ಇಟ್ಕೊಳ್ಬಹುದು. ಸೊ ಫಸ್ಟಿಗೆ ಎಕ್ಸ್ಟರ್ನಲ್ಲಿ ನಮ್ಮ ಬಾಹ್ಯವಾಗಿ ನಮ್ಮ ತ್ವಚೆಯನ್ನು ಅಥವಾ ನಮ್ಮ ಚರ್ಮವನ್ನು ಸ್ಕಿನ್ ಅನ್ನು ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅಭ್ಯಂಗ ಅಂತೀವಿ ನಾವು ಆಯುರ್ವೇದದಲ್ಲಿ. ಅಭ್ಯಂಗ ಅಂದ್ರೆ ಆಯಿಲ್ ಮಸಾಜ್. ಸೊ ಯಾವ್ದಾದ್ರು ಸಿಂಪಲ್ ಎಳ್ಳೆಣ್ಣೆ ಇರಬಹುದು, ಅಥವಾ ತೆಂಗಿನೆಣ್ಣೆ ಇರಬಹುದು, ಅಥವಾ ನಮ್ಮ ಆಯುರ್ವೇದದಲ್ಲಿ ತುಂಬಾ ಈ ಆಯಿಲ್ ಪ್ರಿಪರೇಷನ್ಸ್ ಬರ್ತದೆ, ಮೆಡಿಕೇಟೆಡ್ ಆಯಿಲ್ ಅಂತೀವಿ. ಎಕ್ಸಾಂಪಲ್ ಕ್ಷೀರಬಲ ತೈಲ ಇರಬಹುದು, ಚಂದನಾದಿ ತೈಲ ಇರಬಹುದು, ಅಶ್ವಗಂಧ ಬಲಲಾಕ್ಷಾದಿ ತೈಲ. ಈ ತರ ಈ ನಮ್ಮ ಆಯುರ್ವೇದ ಗಿಡಮೂಲಿಕೆಯಿಂದ ತಯಾರಿಸುವಂತಹ ಆಯಿಲ್ಗಳಿರ್ತದೆ. ಸೊ ಇದನ್ನ ನಾವು ಎಕ್ಸ್ಟರ್ನಲ್ಲಿ ಅಭ್ಯಂಗಕ್ಕೆ ಯೂಸ್ ಮಾಡ್ತೀವಿ, ಅಂದ್ರೆ ಮಸಾಜಿಗೆ. ಸೊ ದಿನನಿತ್ಯ ನಾವು ನಮ್ಮ ಸ್ಕಿನ್ ಅನ್ನು ಈ ರೀತಿ ಆಯಿಲ್ ಇಂದ ಅಥವಾ ಸಿಂಪಲ್ ತೆಂಗಿನೆಣ್ಣೆಯಿಂದ ಮಸಾಜ್ ಮಾಡಿ ಬಿಸಿ ನೀರಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಅನ್ನು ಚೆನ್ನಾಗಿ ಇಟ್ಕೊಳ್ಬಹುದು, ಆಮೇಲೆ ಸ್ಕಿನ್ ಅನ್ನು ಚೆನ್ನಾಗಿ ಗ್ಲೋ ಮಾಡಬಹುದು, ಜೊತೆಗೆ ಚರ್ಮದಿಂದ ಬರುವ ತೊಂದರೆಯನ್ನು ನಾವು ಅವಾಯ್ಡ್ ಮಾಡ್ಕೋಬಹುದು, ಅಥವಾ ರೂಕ್ಷತೆಯಿಂದ ಆಗುವ ಪಿಗ್ಮೆಂಟೇಷನ್ಸ್ ಅಥವಾ ಕ್ರ್ಯಾಕ್ಸ್ ಅನ್ನು ಅವಾಯ್ಡ್ ಮಾಡ್ಕೋಬಹುದು. ಜೊತೆಗೆ ಈಗ ಇಂಟರ್ನಲ್ಲಿ ನಾವು ಹೇಗೆ ನಮ್ಮ ಸ್ಕಿನ್ ಅನ್ನು ಚೆನ್ನಾಗಿ ಇಟ್ಕೊಳ್ಬಹುದು ಅಂದ್ರೆ, ಒಂದು ತುಂಬಾ ಜಂಕ್ ಫುಡ್ ಅನ್ನು ಅವಾಯ್ಡ್ ಮಾಡಿಕೊಂಡು, ಎರಡನೇದು ಒಳ್ಳೆಯ ನೀರು ಅಂದ್ರೆ ಪ್ರಾಪರ್ ಹೈಡ್ರೇಷನ್ ಇನ್ ದ ಸೆನ್ಸ್ ಡೈಲಿ ನೆಲ್ಲಿಕಾಯಿ ಜ್ಯೂಸು ಅಥವಾ ಅಲೋವೆರಾ ಜ್ಯೂಸು ಅಥವಾ ಎಸ್ಟಿ ಮಧು, ಮುಲೇಟಿ ಅಥವಾ ನಾವು ಜ್ಯೇಷ್ಠ ಮಧು ಅಂತೀವಿ, ಇದನ್ನು ಬಳಸುವುದರಿಂದ, ಕೆಲವೊಮ್ಮೆ ಸ್ಯಾಫ್ರನ್ ಅಂತೀವಿ ನಾವು, ಕೇಸರಿ, ಇದನ್ನ ಬಳಸುವುದರಿಂದ ಇದೆಲ್ಲ ನಮ್ಮ ಸ್ಕಿನ್ನಿಗೆ ಒಳ್ಳೆಯ ಡಿಟಾಕ್ಸ್ ಆಗ್ತದೆ, ಜೊತೆಗೆ ಇದನ್ನ ನಮ್ಮ ಸ್ಕಿನ್ ಅನ್ನು ಚೆನ್ನಾಗಿ ಇಟ್ಕೊಳ್ತದೆ. ಜೊತೆಗೆ ನಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಥವಾ ನಿದ್ದೆ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಇಂಡೈರೆಕ್ಟ್ಲಿ ಇದು ನಮ್ಮ ಸ್ಕಿನ್ ಅನ್ನು ಹಾಳು ಮಾಡ್ತಾ ಹೋಗ್ತದೆ. ಕೆಲವೊಮ್ಮೆ ಪಿಗ್ಮೆಂಟೇಷನ್ಸ್ ಬರ್ತದೆ, ಕೆಲವೊಮ್ಮೆ ಡ್ರೈನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಡ್ರೈನೆಸ್ ಇಂದ ನಮ್ಮ ಸ್ಕಿನ್ದು ಕಾಂಪ್ಲೆಕ್ಷನ್ ಹಾಳಾಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಒಳ್ಳೆಯ ಆಹಾರ ವಿಹಾರ, ಒಳ್ಳೆ ಫೈಬರ್ ರಿಚ್ ಫುಡ್ ಅಂತೀವಿ, ಯಾಕಂದ್ರೆ ನಮ್ಮ ಗಟ್ ಕ್ಲೀನ್ ಇದ್ರೆ ಇದು ನಮ್ಮ ಸ್ಕಿನ್ ಅನ್ನು ಚೆನ್ನಾಗಿ ಇಟ್ಕೊಳ್ತದೆ. ಸೊ ಗಟ್ ಕ್ಲೀನ್ ಇರ್ಬೇಕಂದ್ರೆ ನಾವು ಫೈಬರ್ ರಿಚ್ ಫುಡ್ ತಗೊಳ್ಬೇಕು. ಎರಡನೇದು ತುಂಬಾ ಖಾರ, ಎಣ್ಣೆ, ಹುಳಿ ಪದಾರ್ಥ ತಿಂದ್ರೆ ಪಿತ್ತ ಜಾಸ್ತಿ ಆಗ್ತದೆ. ಪಿತ್ತ ಜಾಸ್ತಿ ಆದ್ರೆ ಇಂಡೈರೆಕ್ಟ್ಲಿ ಸ್ಕಿನ್ ಹಾಳಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಇಟ್ ನಾವು ತುಂಬಾ ಫ್ರೂಟ್ಸು, ವೆಜಿಟೇಬಲ್, ಜ್ಯೂಸು, ಸಲಾಡ್, ಸೂಪ್ ಇಂತನ್ನ ಬಳಸಿದ್ರೆ ನಮ್ಮ ಸ್ಕಿನ್ನಿಗೆ ಒಳ್ಳೆಯ ನ್ಯೂಟ್ರಿಷನ್ ಸಿಗ್ತದೆ, ಸ್ಕಿನ್ ಹೈಡ್ರೇಷನ್ ಚೆನ್ನಾಗಾಗ್ತದೆ. ಸೊ ಯಾವಾಗ ಸ್ಕಿನ್ ಅಲ್ಲಿ ಹೈಡ್ರೇಷನ್ ಚೆನ್ನಾಗಾಗ್ತದೆ, ಸ್ಕಿನ್ ಗ್ಲೋನ ಮೇಂಟೈನ್ ಮಾಡ್ತದೆ, ಸ್ಕಿನ್ ಕಾಂಪ್ಲೆಕ್ಷನ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಬೇಸಿಕಲಿ ಇದೆಲ್ಲ ಆಲ್ಕಲೈನ್ ಫುಡ್ಸು. ಸೊ ಈ ಪ್ಲಾಂಟ್ ಬೇಸ್ಡ್ ಫುಡ್ಸ್ ಏನಿದೆ, ಜ್ಯೂಸಸ್ ಏನಿದೆ, ಇದು ಆಲ್ಕಲೈನ್ ಫುಡ್ಸ್ ಅಂತೀವಿ. ಆಲ್ಕಲೈನ್ ಫುಡ್ಸು ನಮ್ಮ ರಕ್ತದ ಕ್ವಾಲಿಟಿಯನ್ನು ಚೆನ್ನಾಗಿ ಮಾಡ್ತದೆ, ನ್ಯೂಟ್ರಿಷನ್ಸ್ನ ಚೆನ್ನಾಗಿ ಮಾಡ್ತದೆ, ಜೊತೆಗೆ ನಮ್ಮ ಲಿವರ್ ಡಿಟಾಕ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಯಾವಾಗ ನಮ್ಮ ಲಿವರ್ ಡಿಟಾಕ್ಸ್ ಆಗ್ತದೆ, ಲಿವರ್ದು ಹೆಲ್ತ್ ಚೆನ್ನಾಗಿದೆ, ಇಂಡೈರೆಕ್ಟ್ ಆಗಿ ಇದು ನಮ್ಮ ಸ್ಕಿನ್ ಹೆಲ್ತ್ನ ಚೆನ್ನಾಗಿ ಮಾಡ್ತದೆ. ಯಾವಾಗ ನಮ್ಮ ರಕ್ತದ ಕ್ವಾಲಿಟಿ ಚೆನ್ನಾಗಿದೆ, ಆಟೋಮೆಟಿಕಲಿ ನಮ್ಮ ಸ್ಕಿನ್ದು ಕ್ವಾಲಿಟಿ ಚೆನ್ನಾಗಾಗ್ತದೆ, ಹೆಲ್ತ್ ಚೆನ್ನಾಗಾಗ್ತದೆ, ಸ್ಕಿನ್ದು ಕಲರ್ ಇಂಪ್ರೂವ್ ಆಗ್ತದೆ. ಸೊ ಬೇಸಿಕಲಿ ನಾವು ಸ್ಕಿನ್ ನ ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ಎರಡು ಸಿಂಪಲ್, ಒಂದು ಡೈಲಿ ಅಭ್ಯಂಗ ಮಾಡ್ಕೊಳ್ಳೋದು, ಯಾವ್ದಾದ್ರು ಸಿಂಪಲ್ ಆಯಿಲ್ ಬಳಸಿ. ಎರಡನೇದು ನಾವು ಏನು ಆಹಾರ ವಿಹಾರ ಮಾಡ್ತೀವಿ ಅದು ನಮ್ಮ ಬಾಡಿಯನ್ನು ಡಿಟಾಕ್ಸ್ ಮಾಡಿಕೊಂಡು ನಮ್ಮ ಸ್ಕಿನ್ ಹೈಡ್ರೇಷನ್ ಮಾಡಿ, ಒಳ್ಳೆಯ ಅಥವಾ ಎಳ್ನೀರು ಇರಬಹುದು ಅಥವಾ ಏನಿ ಡೈಲಿ ಒಂದು ವೆಜಿಟೇಬಲ್ ಜ್ಯೂಸಸ್ ಇರಬಹುದು ಅಥವಾ ಫ್ರೂಟ್ ಜ್ಯೂಸಸ್ ಇರಬಹುದು, ಇದನ್ನ ಬಳಸುವುದರಿಂದ ನಮ್ಮ ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಇದು ಇಂಡೈರೆಕ್ಟ್ ಆಗಿ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಚೆನ್ನಾಗಿ ಮಾಡ್ತದೆ. ಮೂರನೇದಾಗಿ ಸಿಂಪಲ್ ಆಯುರ್ವೇದ ಹರ್ಬ್ಸ್ ಅಂದ್ರೆ ಅದರಲ್ಲಿ ನಾನು ಹೇಳ್ದ ಹಾಗೆ ಕೇಸರಿ ಇರಬಹುದು, ಎಷ್ಟಿ ಮಧು ಇರಬಹುದು, ಜ್ಯೇಷ್ಠ ಮಧು ಅಂತೀವಿ ನಾವು, ಜೊತೆಗೆ ನೆಲ್ಲಿಕಾಯಿ ಇರಬಹುದು,
ಟರ್ಮರಿಕ್ ಇರಬಹುದು, ಸೊ ಎಲೋವಿರಾ ಇರಬಹುದು. ಇದನ್ನೆಲ್ಲ ಬಳಸೋದರಿಂದ ನಮ್ಮ ಆರ್ಗನ್ನು ಡಿಟಾಕ್ಸ್ ಆಗ್ತಾ ಹೋಗ್ತದೆ, ರಕ್ತದ ಕ್ವಾಲಿಟಿನೂ ಚೆನ್ನಾಗಿ ಆಗ್ತಾ ಹೋಗ್ತದೆ. ಯಾವಾಗ ಆರ್ಗನ್ ಚೆನ್ನಾಗಿರ್ತದೆ, ರಕ್ತದ ಕ್ವಾಲಿಟಿ ಚೆನ್ನಾಗಿರ್ತದೆ, ನಮ್ಮ ಸ್ಕಿನ್ನು ಹೆಲ್ತಿಯಾಗಿರ್ತದೆ, ಸ್ಕಿನ್ನು ಡಿಟಾಕ್ಸ್ ಆಗ್ತದೆ, ಪ್ರಾಪರ್ ಆಗಿ ಹೈಡ್ರೇಟ್ ಆಗ್ತದೆ. ಜೊತೆಗೆ ನಮ್ಮ ಸ್ಕಿನ್ನಿಂದ ಈ ಡ್ರೈನೆಸ್ ಇಂದ ಸ್ಕಿನ್ ಅಲ್ಲಿ ಆಗುವ ಪಿಗ್ಮೆಂಟೇಷನ್ಗಳನ್ನು ನಾವು ಅವಾಯ್ಡ್ ಮಾಡ್ಕೋಬಹುದು. ಸೊ ಈ ರೀತಿ ನಾವು ಸಿಂಪಲ್ ಆಯುರ್ವೇದ ಟಿಪ್ಸ್ ಬಳಸೋದರಿಂದ ಅಥವಾ ನಮ್ಮ ಆಹಾರ ಮುಖಾಂತರ ಅಥವಾ ವಿಹಾರ ಮುಖಾಂತರದಿಂದ ನಾವು ನಮ್ಮ ಸ್ಕಿನ್ ಅನ್ನು ಚೆನ್ನಾಗಿ ಕಾಪಾಡಿಕೊಳ್ಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.